ಗೆಳೆಯರೆ, ವಿಚಾರ ವಿಜಯಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಕನ್ನಡಿಗ. ಗೆಳೆಯರೆ, ಭಾರತ ಅಂತ ಕರೆಸಿಕೊಳ್ಳೋ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಾಕಷ್ಟು ಅನ್ಸಾಲ್ವ್ಡ್ ಪ್ರಕರಣಗಳನ್ನು ಕೇಳಿದ್ದೇವೆ. ಕಾರಣ ಕುರುಡು ಕಾಂಚನದ ಮದ, ರಾಜಕೀಯ ಬೆಂಬಲ, ಸಾಕ್ಷಿ ನಾಶ, ಧರ್ಮದ ಮುಖವಾಡ, ಹೀಗೆ ನೂರಾರು ಕಾರಣಗಳು. ಇಂತಹದ್ದೇ ಸಾಲಿನಲ್ಲಿ ನಿಲ್ಲುವ ಒಂದು ಪ್ರಕರಣ ಅಂದ್ರೆ ಧರ್ಮಸ್ಥಳ ಸೌಜನ್ಯ ಪ್ರಕರಣ. ಬಂಧುಗಳೇ, ಕಳೆದ ದಶಕಗಳಿಂದ ಸುದ್ದಿಯಲ್ಲಿ ಸದ್ದು ಮಾಡ್ತಾ ಇರೋ ಪ್ರಕರಣ ಅಂದ್ರೆ ಅದುವೇ ಸೌಜನ್ಯ ಪ್ರಕರಣ. ಈ ಒಂದು ಪ್ರಕರಣಕ್ಕೆ ಸುಮಾರು ವರ್ಷಗಳ ನಂತರ ದೊಡ್ಡ ತಿರುವು ಸಿಕ್ಕಿದೆ. ಈ ಒಂದು ಹೋರಾಟದ ಆದಿಯಲ್ಲಿ ಅಂತ್ಯದಲ್ಲಿ ಜೊತೆಗಿರುವ ಎಲ್ಲಾ ಭಾಗಿದಾರರಿಗೆ ದೊಡ್ಡ ಸಲಾಂ. ಈ ಒಂದು ಪ್ರಕರಣಕ್ಕೆ ನ್ಯಾಯಾಲಯದಲ್ಲಿ ತಕ್ಕ ನ್ಯಾಯ ಸಿಗಬೇಕು, ತಪ್ಪಿತಸ್ಥರು ಯಾರೇ ಆದರೂ ಅವರಿಗೆ ಶಿಕ್ಷೆಯಾಗಬೇಕು ಎಂಬ ಕೂಗು, ಹೋರಾಟ, ಸಾಕಷ್ಟು ಜನರ ಸಾಕ್ಷಿನಾಶ ಹಾಗೂ ಹಲವರ ದಮನ ಈ ಒಂದು ಪುಣ್ಯಕ್ಷೇತ್ರ ಅಂತ ಕರೆಸಿಕೊಳ್ಳೋ ಧರ್ಮಸ್ಥಳದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಬೆಳವಣಿಗೆಗಳು ಕೇಳಿ ಬರ್ತಾ ಇವೆ. ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ದೇವಮಾನವನ ರೂಪದಲ್ಲಿ ಸಾಕ್ಷಿಗೆ ಮುಂದಾದ ಭೀಮನ ಆಗಮನ, ಈ ವ್ಯಕ್ತಿಯ ಎಂಟ್ರಿ ದೊಡ್ಡ ಸಂಚಲನವನ್ನೇ ಮೂಡಿಸಿದೆ. ಹಾಗಿದ್ರೆ ಯಾರೀ ಭೀಮ, ಆತನ ಹಿನ್ನೆಲೆ ಏನು ಅನ್ನೋದರ ಕುರಿತು ಒಂದಿಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಭೀಮ ಎಂಬಾತ ಒಬ್ಬ ಬಡ ಕುಟುಂಬದ ವ್ಯಕ್ತಿ. ಅಣ್ಣನ ಜೊತೆ ಕೆಲಸಕ್ಕೆಂದು ಧರ್ಮಸ್ಥಳಕ್ಕೆ ಬಂದ ಅಪರಿಚಿತ. ಈ ವ್ಯಕ್ತಿ ನೇತ್ರಾವತಿ ಸ್ನಾನಘಟ್ಟ ಸ್ವಚ್ಛ ಮಾಡುವ ಕೆಲಸಗಾರ. ಈ ವ್ಯಕ್ತಿ ಈವರೆಗೆ ಸಾಕಷ್ಟು ಹೆಣಗಳನ್ನ ನೇತ್ರಾವತಿ ನದಿಯ ತಪ್ಪಲಿನ ಸುತ್ತಮುತ್ತಲೂ ಊತಿ ಹಾಕಿರುವುದನ್ನ ಸ್ವತಃ ಒಪ್ಪಿಕೊಂಡು ಕಾನೂನಿಗೆ ಶರಣಾಗಲು ಬಂದಿರುವುದು ಈ ಒಂದು ಸೌಜನ್ಯ ಪ್ರಕರಣದ ಹತ್ಯೆ ಸೇರಿದಂತೆ ಅನನ್ಯ ಭಟ್, ಹೀಗೆ ನೂರಾರು ಹೆಣ್ಣು ಮಕ್ಕಳು ಹಾಗೂ ಸಾಕಷ್ಟು ಕುಟುಂಬಗಳ ದಮನಕ್ಕೆ ಕಾರಣವಾಗಿರುವವರ ವಿರುದ್ಧ ಸಾಕ್ಷಿ ಸಿಕ್ಕಂತಾಗಿದೆ. ಸೌಜನ್ಯ ಪ್ರಕರಣ ಸೇರಿದಂತೆ ಸಾಕಷ್ಟು ಪ್ರಕರಣಗಳನ್ನ ಹೊರತೆಗೆದು ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕೆಂದು ಸ್ವತಃ ಜೀವಂತ ಸಾಕ್ಷಿಯಾಗಿ ಬಂದಿರುವುದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಅನನ್ಯ ಭಟ್ ಎಂಬ ಅಸಹಾಯಕ ಹೆಣ್ಣು ಮಗಳ ತಾಯಿಯ ಮತ್ತೊಂದು ದೂರು. ಇದೇ ರೀತಿ ಕೇರಳ ಮೂಲದ ದೂರುಗಳ ಜೊತೆಗೆ ಸೋಷಿಯಲ್ ಮೀಡಿಯಾದ ನ್ಯಾಯಿಕ ಹೋರಾಟ, ಮಹೇಶ್ ತಿಮ್ರೋಡಿ ಮತ್ತು ಗಿರೀಶ್ ಮಟ್ಟಣ್ಣನವರವರ ನಿರಂತರ ಹೋರಾಟ ಹಾಗೂ ಸಹೋದರ ಸಮೀರ್ ಎಂಡಿ ಮಾಡಿದ ಪ್ರಕರಣದ ವಿಡಿಯೋಗಳು ಸಾಕಷ್ಟು ಸಂಚಲನದ ಜೊತೆಗೆ ಈ ಒಂದು ಪ್ರಕರಣದ ನ್ಯಾಯಿಕ ಹೋರಾಟಕ್ಕೆ ಪುಷ್ಟಿ ನೀಡಿದೆ. ಇದರ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಈಗಿನ ಸರ್ಕಾರ SIT ರಚನೆಗೆ ಅನುಮತಿ ನೀಡಿರುವುದು ಈ ಹೋರಾಟಕ್ಕೆ ಹಾಗೂ ಅಲ್ಲಾದ ಸಾವಿರಾರು ಅನ್ಯಾಯದ ವಿರುದ್ಧ ರಣಕಹಳೆ ಮೊಳಗಿಸುವ ಎಲ್ಲ ಅಚ್ಚರಿಯ ಬೆಳವಣಿಗೆಗಳು ಎದ್ದು ಕಾಣ್ತಿದೆ. ಗೆಳೆಯರೆ, SIT ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಥವಾ ವಿಶೇಷ ತನಿಖಾ ತಂಡ ಈ ಪ್ರಕರಣಕ್ಕೆ ಜೀವ ನೀಡಿದೆ. ಈ ತಂಡದಲ್ಲಿ ಪ್ರಮುಖ 4 ಪೊಲೀಸ್ ಅಧಿಕಾರಿಗಳನ್ನ ಒಳಗೊಂಡಂತಿದೆ. ರಾಜ್ಯ ಆಂತರಿಕ ಭದ್ರತಾ ಪೊಲೀಸ್ ಅಧಿಕಾರಿಗಳಾದ ಹಾಗೂ ಹಿರಿಯ IPS ಅಧಿಕಾರಿಗಳಾದ ಪ್ರಣಬ್ ಮೊಹಂತಿ ಈ ತನಿಖಾ ತಂಡದ ನೇತೃತ್ವ ವಹಿಸಿರುವ ಪ್ರಮುಖರು ಹಾಗೂ ಇವರ ಜೊತೆಗೆ ಹಿರಿಯ IPS ಅಧಿಕಾರಿಗಳಾದ ಅನುಚೇತ್, ಸೌಮ್ಯಲತಾ ಮತ್ತು ಜಿತೇಂದ್ರ ಕುಮಾರ್ ಅವರನ್ನು ಸಹ ಒಳಗೊಂಡಿದೆ. ಈ ತನಿಖಾ ಮಾಹಿತಿಗಳನ್ನ ಶೀಘ್ರದಲ್ಲೇ ಸರ್ಕಾರಕ್ಕೆ ನೀಡಬೇಕು ಎಂದು ರಾಜ್ಯ ಸರ್ಕಾರ ಸೂಚಿಸಿದೆ ಹಾಗೂ ರಾಜ್ಯ ಮಹಿಳಾ ಆಯೋಗವೂ ಸಹ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದಕ್ಕೆ SIT ತಂಡ ರಚಿಸಿ ನಿಷ್ಪಕ್ಷಪಾತ ಹಾಗೂ ಪ್ರಾಮಾಣಿಕ ತನಿಖೆಗೆ ಆಗ್ರಹಿಸಿತ್ತು. ಹಾಗೂ ದೇಶದಾದ್ಯಂತ ಸುದ್ದಿಯಲ್ಲಿದ್ದ ಧರ್ಮಸ್ಥಳ ಹತ್ಯೆ ಸ್ಥಳ ಹಾಗೂ ಜೀವಂತ ಸಾಕ್ಷಿ ಎಲ್ಲೆಡೆ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿದ್ದು ಇದನ್ನ ಮನವೆರೆತ ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟಿದೆ. ಹಾಗೂ ದಕ್ಷಿಣ ಕನ್ನಡ SPಗೆ ಬಂದಂತಹ ಅನಾಮಿಕ ವ್ಯಕ್ತಿಯ ದೂರು, ನನಗೆ ಪಾಪ ಪ್ರಜ್ಞೆ ಕಾಡ್ತಿದೆ, ನಾನು ಸಾಕಷ್ಟು ಹೆಣಗಳನ್ನ ಊತು ಹಾಕಿದ್ದೇನೆ, ನಾನು ಸುಳ್ಳು ಪತ್ತೆ ಪರೀಕ್ಷೆಗೆ ಸಿದ್ಧನಿದ್ದೇನೆ ಎಂಬ ಪತ್ರ, ಇದು ಸಾರ್ವಜನಿಕವಾಗಿ ಸಾಕಷ್ಟು ಆಕ್ರೋಶ ಹಾಗೂ ಸಂಚಲನಕ್ಕೆ ಕಾರಣವಾಗಿತ್ತು. ಇದರ ಬೆನ್ನಲ್ಲೇ ಸರ್ಕಾರ SIT ರಚನೆ ಮಾಡಿ ಎಲ್ಲರಲ್ಲೂ ಕುತೂಹಲ ಮೂಡುವುದರ ಜೊತೆಗೆ ಈ ಪ್ರಕರಣಕ್ಕೆ ಹೊಸ ತಿರುವನ್ನ ನೀಡಿದೆ.
ಗೆಳೆಯರೆ, ಹಿಂದೂಗಳ ಪಾಲಿನ ಆ ಪವಿತ್ರ ಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮದ ಆಶ್ರಯದ ಹೆಸರಲ್ಲಿ ಅಲ್ಲಾದ ಸಾಕಷ್ಟು ಅತ್ಯಾಚಾರ, ನಾಪತ್ತೆ, ಕೊಲೆ, ಜೀವ ಬೆದರಿಕೆ ಪ್ರಕರಣಗಳು ನಿರಂತರವಾಗಿ ಆ ಧರ್ಮಸ್ಥಳದಲ್ಲಿ ನಡೆಯುತ್ತಿದೆ. ಈ ಪ್ರಕರಣವನ್ನ ಮತ್ತೆ ನ್ಯಾಯಾಲಯದ ಮೆಟ್ಟಿಲೇರಲು ಪ್ರಯತ್ನಿಸಿದ ಸುಪ್ರೀಂ ಕೋರ್ಟ್ನ ವಕೀಲರಾದ ಧನಂಜಯ್ ಅವರ ಸಂಪೂರ್ಣ ತಂಡಕ್ಕೆ ಜಯವಾಗಲಿ ಅಂತ ಹೇಳ್ತಾ, ಸಾಕಷ್ಟು ವರ್ಷಗಳಿಂದ ಧರ್ಮದ ಹೆಸರಿನಲ್ಲಿ ಮುಖವಾಡ ಧರಿಸಿರುವ ಅಧರ್ಮಕ್ಕೆ ಕಾರಣವಾಗಿದೆ. ಇಲ್ಲಿ ಆಗಿರುವುದು ಅದೆಂಥ ಘನಘೋರ ಕೃತ್ಯಗಳು. ಈ ಎಲ್ಲ ಕೃತ್ಯಗಳಿಗೆ ಕಾಲವೇ ಉತ್ತರಿಸುವ ಹಾಗೆ ಈಗ ಭೀಮನ ಆಗಮನ ಆಗಿ ರಾಜ್ಯದೆಲ್ಲೆಡೆ ಹಾಗೂ ದೇಶದಲ್ಲೂ ಭಾರಿ ಸಂಚಲನ ಮೂಡಿಸಿದೆ. ಈ ಒಂದು SIT ತಂಡ ಪ್ರಾಮಾಣಿಕವಾಗಿ ತನ್ನ ಕೆಲಸ ಕಾರ್ಯವನ್ನ ಮಾಡಿದ್ದೇ ಆದರೆ ಸೌಜನ್ಯ ಪ್ರಕರಣ ಸೇರಿದಂತೆ ಇನ್ನೂ ಸಾಕಷ್ಟು ಪ್ರಕರಣಗಳು ಬೆಳಕಿಗೆ ಬರಲಿವೆ. ಆ ಕ್ಷೇತ್ರದಲ್ಲಾಗಿರುವ ಅಮಾಯಕರ ದಮನ, ದೌರ್ಜನ್ಯ, ಅತ್ಯಾಚಾರಿಗಳ ಮುಖವಾಡ ಬಯಲಾಗುವುದರಲ್ಲಿ ಸಂಶಯವೇ ಇಲ್ಲ. ಈ ಎಲ್ಲರ ಪ್ರಯತ್ನ, ಹೋರಾಟದ ಫಲ ಇವತ್ತು ಸರಿಯಾದ ರೀತಿಯಲ್ಲಿ ನಡೆದು ಸಹೋದರಿ ಸೌಜನ್ಯ ಸೇರಿದಂತೆ ಹಲವರಿಗೆ ನ್ಯಾಯ ಸಿಗಲಿ ಹಾಗೂ ತಪ್ಪಿತಸ್ಥರು ಯಾರೇ ಆದರೂ ಅವರಿಗೆ ಶಿಕ್ಷೆಯಾಗಲಿ ಅಂತ ಈ ಮೂಲಕ ಸರ್ಕಾರಕ್ಕೆ ಹಾಗೂ ನ್ಯಾಯಿಕ ಹೋರಾಟದಲ್ಲಿ ಭಾಗಿಯಾದ ಎಲ್ಲರಿಗೂ ಜಯವಾಗಲಿ. ಇಲ್ಲಿ ತನಿಖಾ ತಂಡ ಮತ್ತು ಸರ್ಕಾರ ಯಾರ ಒತ್ತಡಕ್ಕೂ ಮಣಿಯದೆ ನ್ಯಾಯಯುತವಾಗಿ ಕೆಲಸ ಕಾರ್ಯವನ್ನ ನಡೆಸಲಿ ಅಂತ ಕೇಳ್ಕೊಳ್ತಾ, ಮಾಹಿತಿ ಇಷ್ಟ ಆದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತಷ್ಟು ಅಪ್ಡೇಟ್ಗಳ ಜೊತೆ ಮತ್ತೆ ಸಿಗೋಣ. ಅಲ್ಲಿ ತನಕ ಪ್ರೀತಿಯ ಕನ್ನಡಿಗನ ನಮಸ್ಕಾರ.